ವಾವ್, ಏನ್ ವಾಯ್ಸ್. ನನ್ನ ಮೂಡ್ ಹಾಳು ಮಾಡಕ್ಕಂತಾನೆ ಬರ್ತಾನೆ. ಏನ ನಾನು ಬಂದಿದ್ದಕ್ಕೆ ಮೂಡ್ ಅಪ್ಸೆಟ್ ಆಯ್ತಾ? ನಾನೇನಾಗಂತ ಹೇಳಿಲ್ವಲ್ಲ. ಹೇಳಿಲ್ಲ, ಅದ್ರ ಮನಸ್ಸಲ್ಲಿ ಹಂಗೆ ಅನ್ಕೊಂಡಿದ್ದೆ ಅಂತ ನನಗೆ ಗೊತ್ತು. ಓಹೋ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗುತ್ತಾ ನಿನಗೆ? ಆಗ ನನ್ನ ಮನಸ್ಸು ಅರ್ಥ ಆಗಿದ್ರೆ ಇವತ್ತಿನ ದಿನ ಹೀಗಿರ್ತಾ ಇರಲಿಲ್ಲ. ಇದೇ ಮನಸ್ಸು ನನಗೂ ಕೂಡ ಇದೆ. ನಾನು ಇದೇ ಪ್ರಶ್ನೆ ಕೇಳ್ಬೋದಲ್ವಾ? ಓಕೆ ರಾಕೇಶ್, ಸಾಕಿನ್ನ. ನಂದು ನಿಂದು ಆ್ಯಟಿಟ್ಯೂಡ್, ಲೈಕ್ಸ್, ಡಿಸ್ಲೈಕ್ಸ್ ಎಲ್ಲ ಬೇರೆ ಬೇರೆ ಇದೆ. ಅದ್ಯಾವತ್ತೂ ಮ್ಯಾಚ್ ಆಗಿಲ್ಲ, ಆಗೋದೂ ಇಲ್ಲ. ಲೆಟ್ಸ್ ಬ್ರೇಕಪ್. ನನ್ನ ಮನಸ್ಸಲ್ಲಿ ಇರೋದನ್ನೇ ನೀನು ಕೂಡ ಹೇಳಿದೀಯಾ. ನಾವಿನ್ಮೇಲೆ ಜೊತೆಯಲ್ಲಿ ಇರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಾವು ದೂರ ಆಗೋದೇ ಒಳ್ಳೆಯದು. ಲೆಟ್ಸ್ ಬ್ರೇಕಪ್. ಏ ಮಕ್ಕಳ, ಬನ್ನಿ ಇಲ್ಲಿ. ಏನು ಮೇಡಮ್? ಬನ್ನಿ ಇಲ್ಲಿ. ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ನಿಮ್ಗೆ ಯಾಕೆ ಬೇಕು ಮೇಡಮ್? ಇರ್ಲಿ ಹೇಳಪ್ಪ. ಅದೆಲ್ಲ ನಮ್ಮ ಪರ್ಸ್ನಲ್ ವಿಷಯ ಮೇಡಮ್, ನಿಮ್ಗೆ ಯಾಕೆ? ತಪ್ಪು ತಿಳ್ಕೊಬೇಡಿ. ನನಗೆ ನಿಮ್ಮ ವಯಸ್ಸಿನ ತಮ್ಮ ತಂಗಿರಿದ್ದಾರೆ. ನಿಮ್ಮ ಅಕ್ಕ ಅನ್ಕೊಂಡು ಹೇಳಿ. ಬ್ರೇಕಪ್ ಮಾಡ್ಕೋತಾ ಇದ್ವಿ. ಯಾಕೆ? ಇವನ ಜೊತೆ ಕಮಿಟ್ ಆದಾಗಿಂದ ನಗು ಅನ್ನೋದೇ ನೋಡಿಲ್ಲ ನಾನು. ನನ್ನ ಆಸೆ, ಲೈಕ್, ಡಿಸ್ಲೈಕ್ಸ್ ಎಲ್ಲದರಲ್ಲೂ ಡಿಫ್ರೆಂಟ್ ಇದ್ದಾನೆ. ಇವನು ಥರ್ಡ್ ಕ್ಲಾಸ್ ಫ್ರೆಂಡ್ಸಿಗೆ ಕೂಡ ಟೈಮ್ ಕೂಡ ನನಗೆ ಕೊಡಲ್ಲ. ನನ್ನ ಮೊಬೈಲ್ ಟೆಂಪರ್ ಗ್ಲಾಸ್ ಹಾಕ್ಸೋಕ್ಕೂ ಲೆಕ್ಕ ಆಗ್ತಾನೆ. ಲೈಫಲ್ಲಂತೂ ಮೊದಲೇ ಸೆಟಲ್ ಕೂಡ ಆಗಿಲ್ಲ. ಸೀರಿಯಸ್ನೆಸ್ ಅಂತೂ ಮೊದಲೇ ಇಲ್ಲ. ಇವಳೇನು ಕಮ್ಮಿ ಇಲ್ಲ. ಇವಳು ಮೇಕಪ್ ಮಾಡ್ಕೊಳ್ಳೋಕೆ ಕೊಡೋ ಟೈಮ್ನ ನನಗೆ ಕೊಡಲ್ಲ. ತಿನ್ನೋ ಫುಡ್ಡಿಂದ ಹಿಡಿದು ಮಲ್ಗೋ ಬೆಡ್ಡಿನವರೆಗೂ ಎಲ್ಲದರಲ್ಲೂ ಬ್ರ್ಯಾಂಡ್ ಬೇಕು ಇವಳಿಗೆ. ಅದು ಸಾಲದು ಅಂತ ದಾರಿಲಿ ಹೋಗೋ ಬರೋ ಹುಡುಗರಿಗೆಲ್ಲ ನನ್ನ ಕಂಪೇರ್ ಮಾಡೋದು. ನಾನು ತಿನ್ನೋ ಇಲ್ವೋ ಅಂತ ಕೇಳಲ್ಲ ಮೇಡಮ್, ತಂದೆ ತಾನು ನೋಡ್ಕೋತಾಳೆ. ಈ ಹುಡುಗಿರ ಜೊತೆ ನಾವು ಕಮಿಟ್ ಆಗೋದ್ವಿ ಅಂದರೆ ಮುಗಿದೋಯ್ತು. ಬಸ್ ಸ್ಟ್ಯಾಂಡ್ನಲ್ಲಿ ನಡು ರಾತ್ರಿ ಹೋಗಿ ಕೇಳಿದ್ರು ಸಿಗೋ ಇಡ್ಲಿ ಗಾಡಿ ಥರ ಇರಬೇಕು. ಮಧ್ಯರಾತ್ರಿ 2 ಗಂಟೆಗೆ ಮೆಸೇಜ್ ಹಾಕಿದ್ರು ರಿಪ್ಲೈ ಮಾಡಬೇಕು. ಇಲ್ಲ ಅಂದರೆ ಇವನು ನನ್ನ ಮೇಲೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ ಅಂತ ಬ್ಲಾಕ್ ಮಾಡೋದು, ಬ್ರೇಕಪ್ ಮಾಡ್ಕೊಂಡು ಬಿಡೋದು. ಇಷ್ಟೇ ಈ ಹುಡುಗಿರಿಗೆ ಗೊತ್ತಿರೋದು. ಅಂದರೆ ಇವಳು ಉತ್ತರ ಧ್ರುವದಲ್ಲಿದ್ದಾಳೆ, ನೀನು ದಕ್ಷಿಣ ಧ್ರುವದಲ್ಲಿದೆಯಾ. ನೀವೀಗ ಬ್ರೇಕಪ್ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ನಾಳೆ ನಿಮ್ಮಿಬ್ಬರಿಗೂ ಫೀಲ್ ಆಗಲ್ವಾ ಬಿಟ್ಟು ಬಂದುಬಿಟ್ವಿ ಅಂತ? ನನಗಾಗಲ್ಲ ಮೇಡಮ್. ನನಗೂ ಆಗಲ್ಲ ಮೇಡಮ್. ಹಾಗಾದರೆ ನಿಮ್ಮದು ಟ್ರೂ ಲವ್ ಅಲ್ಲ. ಮೇಡಮ್ ಪ್ಲೀಸ್, ಟ್ರೂ ಲವ್ ಅನ್ನೋ ಪದನ ಉಪಯೋಗಿಸ್ಬೇಡಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಯಾರೂ ಟ್ರೂ ಲವ್ ಮಾಡಲ್ಲ. ಎಲ್ಲ ಬರೀ ಟೈಮ್ ಪಾಸ್ ಅಷ್ಟೇ. ಟ್ರೂ ಲವ್ ಮಾಡಲ್ಲ? ವಾಪಸ್ ತಗೊಳಮ್ಮ ಆ ಮಾತನ್ನ. ಟ್ರೂ ಲವ್ ಅನ್ನೋದಿದೆ, ಟ್ರೂ ಲವ್ನ ಮಾಡೋರೂ ಇದ್ದಾರೆ. ನಾನು ನಂಬಲ್ಲ ಮೇಡಮ್. ಹಾಗಾದರೆ 4 ವರ್ಷಗಳ ಹಿಂದೆ ಇದೇ ಪಾರ್ಕ್ನಲ್ಲಿ ನಾನು ಕಣ್ಣಾರೆ ನೋಡಿರೋ ಒಂದು ಲವ್ ಸ್ಟೋರಿ ಹೇಳ್ತೀನಿ. ಅದನ್ನು ಕೇಳಿದ ಮೇಲೂ ನಿಮ್ಮ ಒಪಿನಿಯನ್ ಹೀಗೆ ಇರುತ್ತಾ ನೋಡೋಣ. ಹೇಳಿ ಮೇಡಮ್. ಮೈಥಿಲಿ ಕಾದಿಹಳು ದರ್ಶನ ಕೋರಿಹಳು ರಾಮಚಂದ್ರ ನೀನಿರದೆ ಸ್ವರ್ಣಭೂಮಿ ಕಾನನದಂತೆ ಬಾರೋ ಸ್ವಾಮಿ ವೈದೇಹಿ ನಿನ್ನವಳೇ ಇಲ್ಲದೆ ನೀ ಅಗ್ನಿಮಳೆ ಎಂಥ ಶಾರೀರ ಇವ್ರದು, ಎಷ್ಟು ಮಧುರವಾಗಿ ಬರ್ತಾ ಇದೆ. ಕೂಡ ಅಗ್ನಿಮಳೆ ಅಗ್ನಿಮಳೆ. ಏನಪ್ಪ ಸಂಜು, ರಾಮಾಯಣ ಓದೋದು ಬಿಟ್ಟು ಬೇರೆ ಏನೋ ಮಾಡ್ತಾ ಇದೀಯಾ? ಅಕ್ಕ ಬನ್ನಿ ಅಕ್ಕ. ಅಕ್ಕ ಅವ್ರು ಯಾರೋ ಗೊತ್ತಿಲ್ಲ,
ಎಷ್ಟು ಸುಮಧುರವಾಗಿ ಆಡ್ತಾ ಇದ್ದಾರಂದರೆ ಒಂದು ಕ್ಷಣ ನಾನೇ ಮೈ ಮರೆತು ಹೋಗ್ಬಿಟ್ಟೆ. ಮೊದಲೇ ಸಂಗೀತ ಪ್ರಿಯ ನೀನು. ಅವಳು ಸಹನ ಅಂತ ನನ್ನ ಸ್ನೇಹಿತರ ಮಗಳು. ಸಾಕ್ಷಾತ್ ಸರಸ್ವತಿ ಕಣೋ. ಓದೋದ್ರಲ್ಲಿ, ಹಾಡೋದ್ರಲ್ಲಿ, ಹಿರಿಯರಿಗೆ ಗೌರವ ಕೊಡೋದ್ರಲ್ಲಿ. ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಇನ್ನೂ ಕೆಲವು ಹೆಣ್ಮಕ್ಳು ಪಾಲನೆ ಮಾಡ್ತಾ ಇದ್ದಾರೆ ಅಂದರೆ ಅದು ಇಂಥವ್ರೆ. ಸಂಜು, ಮೈಂಡ್ ಡೈವರ್ಟ್ ಮಾಡ್ಕೋಬೇಡ. ನಿನ್ ಗಮನ ರಾಮಾಯಣ ಓದೋದ್ರ ಕಡೆ ಇರ್ಲಿ. ಸ್ವರ್ಣಮೃಗ ವೇಷಧಾರಿಯಾದ ಮಾರೀಚನನ್ನು ಹಿಂಬಾಲಿಸಿದ ಶ್ರೀರಾಮ, ರಾಮನ ಧ್ವನಿ ಕೇಳಿ ಅವನನ್ನೇ ಹಿಂಬಾಲಿಸಿದ ಅವನ ಅನುಜ ಲಕ್ಷ್ಮಣ. ಇತ್ತ ಆಶ್ರಮದಲ್ಲಿ ಸೀತಾಮಾತೆಯು ಒಂಟಿಯಾಗಿರಲು, ಅತ್ತ ದುರ್ಮಾರ್ಗಿ ರಾವಣನು ತನ್ನ ಪುಷ್ಪಕ ವಿಮಾನದಲ್ಲಿ ಮಾತೆಯನ್ನು ಅಪಹರಿಸುತ್ತಿರಲು, ರಘುನಂದನ ರಘುನಂದನ ಎಂದು ಭೂಮಿಜೆ ಆಕ್ರಂದಿಸುತ್ತಿರಲು, ಅಯ್ಯೋ ನನ್ನ ಮಾತೆಯನ್ನು ರಕ್ಷಿಸಲಾಗಲಿಲ್ಲವಲ್ಲ ಎಂದು ತನ್ನ ರೆಕ್ಕೆಯನ್ನು ಕಳೆದುಕೊಂಡು ಕೆಳಕ್ಕೆ ಬಿದ್ದ ಜಟಾಯು ರೋಧಿಸುತ್ತಿರಲು, ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಾಧಿಯಾಗಿ ಸರ್ವ ಗಂಧರ್ವ ದೇವತೆಗಳು ಮೈಥಿಲಿಯ ಶೋಕವನ್ನು ಕಂಡು ಕಂಗಾಲಾಗಿರಲು, ಇತ್ತ ಆಶ್ರಮಕ್ಕೆ ಮರಳಿ ಸೀತೆಯನ್ನು ಕಾಣದ ಶ್ರೀರಾಮಚಂದ್ರ ಗಿಡ ಮರ ಬಳ್ಳಿ ಫಲ ಪುಷ್ಪ ಸಕಲ ಗಿರಿ ವನ ಮೃಗ ಖಗ ನರ್ತಿತ ಸಹಸ್ರ ಗಾವುದ ವಿಸ್ತೀರ್ಣವಾದ ಇಡೀ ಕಾನನವನ್ನೇ ಪ್ರಶ್ನಿಸಿದ್ದ. ಎಲ್ಲಿರುವಳು ನನ್ನ ಸೀತೆ? ಎಲ್ಲಿ ಹೋಗಿದ್ದಾಳೆ ನನ್ನ ಸೀತೆ? ಆ ದೃಶ್ಯ ಹೃದಯ ವಿದ್ರಾವಕ. ಸಹನಾ, ಹೇಗ್ ನಡೀತಾ ಇದೆಯಮ್ಮ ಸಂಗೀತ ಅಭ್ಯಾಸ? ಹಾ ಅಕ್ಕ, ಚೆನ್ನಾಗಿ ನಡೀತಾ ಇದೆ. ಅಕ್ಕ, ಅವ್ರು ಯಾರೂ ಗೊತ್ತಿಲ್ಲ, ರಾಮಾಯಣನ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಅಂದರೆ ಆ ದೃಶ್ಯಗಳೆಲ್ಲ ನನ್ನ ಕಣ್ಮುಂದೆ ಬಂದು ಹೋಗ್ತಾ ಇದೆ. ಅವನು ಸಂಜು ಅಂತ ನನ್ನ ಪರಿಚಯಸ್ಥರ ಮಗ. ತುಂಬಾ ಒಳ್ಳೆ ಹುಡುಗ. ಅವನು 40 ವರ್ಷದ ಹಿಂದೆನೇ ಹುಟ್ಟಬೇಕಾಗಿತ್ತು. ಯಾಕಂದ್ರೆ ಅವನಿಗೆ ಅಷ್ಟು ತಿಳುವಳಿಕೆ ಇದೆ. ಅಪ್ಪಟ ರಾಮನ ಹಿಂಬಾಲಕ. ಈಗಿನ ಕಾಲದಲ್ಲಿ ಇಂಥ ಹುಡುಗರು ಇಲ್ಲ ಅಂತ ಹೇಳಲ್ಲ, ತುಂಬಾ ಕಡಿಮೆ. ಸಹನಾ, ಗಮನ ಸಂಗೀತ ಅಭ್ಯಾಸದ ಮೇಲಿರ್ಲಿ. ಓಹೋ, ಇಬ್ರಿಗೂ ನೀವೇ ಬತ್ತಿ ಇಟ್ಬಿಟ್ರಾ? ನಾನ್ ಬೇರೆ ಬೇರೆ ಬತ್ತಿನೇ ಹಚ್ಚಿದ್ದು. ನಂಗೇನ್ ಗೊತ್ತು ಎರಡೂ ಸೇರಿ ಒಂದೇ ದೀಪದಲ್ಲಿ ಉರಿತವೆ ಅಂತ. ಅಂದ್ರೆ ನಾನಿಬ್ರಿಗೂ ಒಬ್ರ ಬಗ್ಗೆ ಒಬ್ರಿಗೆ ಹೇಳಿದ್ದೇ ತಪ್ಪಾಯ್ತು. ಅವಾಗಿಂದ ಪರಸ್ಪರ ಪ್ರೀತಿ, ಅಭಿಮಾನ, ಗೌರವ ಎಲ್ಲ ಶುರುವಾಯ್ತು. ಅವತ್ತಿಂದ ಅವರು ಪಾರ್ಕಿಗೆ ಅಭ್ಯಾಸ ಮಾಡಕ್ ಬರ್ತಾ ಇದ್ರು ಇಲ್ವೋ ಗೊತ್ತಿಲ್ಲ, ಆದ್ರೆ ಒಬ್ರ ಮುಖ ಒಬ್ರು ನೋಡ್ಕೊಳಕ್ ಅಂತ ಬರ್ತಾ ಇದ್ರು. ದಿನ ಬರೋದು, ಒಬ್ರು ಮುಖ ಒಬ್ರು ನೋಡ್ಕೊಳ್ಳೋದು, ಎದ್ದು ಹೋಗೋದು, ಮಾತಿಲ್ಲ ಕತೆ ಇಲ್ಲ. ಹೀಗೆ 15 ದಿವಸ ಕಳೆದೋಯ್ತು. ಆದ್ರೆ ಒಂದಿನ ಮಾತ್ರ ಯಾಕೋ ಇವ್ರಿವತ್ತು ನನ್ನನ್ನು ನೋಡ್ತಾನೇ ಇಲ್ವಲ್ಲ. ಮೂಡ್ ಸರಿಯಿಲ್ಲ ಅನ್ಸುತ್ತೆ. ಹೊರಡೋಣ. ನನ್ನೇ ಹುಡುಕ್ತಾ ಇದ್ದಾರಾ? ನನ್ನೇ ಹುಡುಕ್ತಾ ಇದ್ದಾರೆ, ನನ್ನೇ ಹುಡುಕ್ತಾ ಇದ್ದಾರೆ. ಎಲ್ಲಿ ಹೋದ್ರು? ಎಲ್ಲಿ ಹೊರಟೋದ್ರು? ಯಾರಿವರು? ನನ್ನ ಚಿತ್ತಾನ ಇಷ್ಟೊಂದು ಕದೀತಾ ಇದ್ದಾರಲ್ಲ, ಇವರಿಲ್ದಲೇ ನನಗೆ ಬದುಕೋಕೆ ಆಗಲ್ಲ ಅನಿಸ್ತಿದೆ. ನಾಳೆ ಹೇಗಾದರೂ ಮಾಡಿ ಇವ್ರನ್ನ ಮಾತಾಡಿಸ್ಬೇಕು. ಇದು ಬೇಡ, ಇದು ಬೇಡ.
ಏನು ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಯಾರಿವರು ನನ್ನ ಮನಸ್ಸನ್ನು ಇಷ್ಟೊಂದು ಹಾಳು ಮಾಡ್ತಾ ಇದ್ದಾರಲ್ಲ, ನನ್ನ ಏಕಾಗ್ರತೆನ ಕದೀತಾ ಇದ್ದಾರಲ್ಲ. ಇವರಿಲ್ಲದೆ ನಾನು ಬದುಕೋಕೆ ಆಗಲ್ವೇನೋ ಅಂತ ಅನಿಸ್ತಾ ಇದೆ. ಹೇಗಾದರೂ ಮಾಡಿ ನಾಳೆ ಇವರನ್ನ ಪರಿಚಯ ಮಾಡ್ಕೋಬೇಕು. ಯಾಕೋ ಒಂಥರ ಆಗ್ತಿದೆ ಅಲ್ಲ ಗಂಟ್ಲು ಇವತ್ತು. ಒಲಿದರು ಚೆನ್ನ ಮುನಿದರು ಚೆನ್ನ ನಿನ್ನ ಸರೆಯೇ ಬಾಳಿಗೆ ಚೆನ್ನ. ಒಲಿದರು ಚೆನ್ನ ಮುನಿದರು ಚೆನ್ನ ನಿನ್ನ ಸರೆಯೇ ಬಾಳಿಗೆ ಚೆನ್ನ. ನಾನಿನ್ನ ಪಾದದ ಧೂಳಾದರೂ ಚೆನ್ನ, ನಾನಿನ್ನ ಪಾದದ ಧೂಳಾದರೂ ಚೆನ್ನ. ಸ್ವೀಕರಿಸು ನನ್ನ ಸ್ವಾಮಿ, ತೆರೆಯೋ ಬಾಗಿಲನು. ಕ್ಷಮಿಸಿ, ಈ ಹಾಡು ನನಗೆ ತುಂಬ ಇಷ್ಟ. ದಿನಕ್ಕೊಂದ್ಸರಿನಾದರೂ ಹಾಡ್ತಾ ಇರ್ತೀನಿ. ಅಂಥದ್ರಲ್ಲಿ ನೀವು ಈ ಹಾಡಿನ ಸಾಲನ್ನು ಮರ್ತಿದ್ದನ್ನು ನೋಡಿ ನನ್ನ ಕೈಲಿ ಸುಮ್ಮನೆ ಇರೋಕ್ಕಾಗಲಿಲ್ಲ. ಇದರಿಂದ ನಿಮ್ಮ ಅಭ್ಯಾಸಕ್ಕೆ ತೊಂದರೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಂತ್ಕೊಳ್ಳಿ. ಅಯ್ಯೋ, ನೀವೇ ಕ್ಷಮೆ ಕೇಳ್ತಾ ಇದ್ದೀರಾ? ಇನ್ನು ನಾನು ನಿಮಗೆ ಧನ್ಯವಾದ ಹೇಳಬೇಕು. ಇಷ್ಟು ಸುಂದರವಾಗಿರೋ ಹಾಡನ್ನು ಮರ್ತಿರೋದನ್ನ ನೀವು ಜ್ಞಾಪಿಸಿದ್ದಕ್ಕೆ. ಕ್ಷಮೆ ಎಲ್ಲ ಏನಕ್ಕೆ ಬಿಡಿ. ಸುಲೋಚನ ಅವರಿದ್ದಾರಲ್ಲ, ನೀವು ಅವ್ರ ಸ್ನೇಹಿತರ ಮಗಳಂತೆ. ಹಾಂ, ಅವ್ರು ನಿಮ್ಮ ಬಗ್ಗೆನೂ ಹೇಳಿದರು. ನೀವು ಅವ್ರ ಸ್ನೇಹಿತರ ಮಗ ಅಂತೆ, ಅಪ್ಪಟ ರಾಮಭಕ್ತ. ಈಗಿನ ಕಾಲದಲ್ಲಿ ನಿಮ್ಮಂಥವ್ರು ಇರೋದು ಕಡಿಮೆ ಅಂತಲೂ ಹೇಳಿದರು. ಹೌದಾ? ನೀವು ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಇರೋರು, ತುಂಬ ಚೆನ್ನಾಗಿ ಹಾಡ್ತೀರಿ ಅಂತಲೂ ಹೇಳಿದರು. ಹಾಗೆಲ್ಲ ಹೇಳಿದ್ರಾ? ಹಾಂ, ಅದವ್ರ ದೊಡ್ಡ ಗುಣ. ನಿಜ ಬಿಡಿ. ಸಂಜು ಅವರೇ, ನಾನು ಚೆನ್ನಾಗಿ ಹಾಡ್ತೀನ? ಸಾಕ್ಷಾತ್ ಸರಸ್ವತಿ. ನಿಜ ಹೇಳಬೇಕು ಅಂದರೆ ನಾನು ನಿಮ್ಮ ಹಾಡು ಕೇಳೋಕ್ಕೆ ಅಂತಾನೆ ಅಲ್ಲಿ ಕೂತಿರ್ತಿದ್ದೆ. ತುಂಬ ಸಂತೋಷ ಆಗುತ್ತೆ. ಇವರಿಗೆ ನನ್ನ ಮನಸ್ಸಲ್ಲಿರೋದನ್ನು ಹೇಳ ಬೇಡವಾ? ಈಗಲೇ ಹೇಳ. ಏನು ಯೋಚನೆ ಮಾಡ್ತಿದ್ದೀರಾ ಸಂಜು ಅವರೇ? ಸಹನಾ ಅವರೇ, ನೀವು ದಿನ ಬರ್ತೀರಾ ಅಲ್ವಾ ಇಲ್ಲಿಗೆ? ಇಲ್ಲಿ ತನಕ ಬರ್ತಾ ಇದ್ದೆ, ಆದರೆ ನಾಳೆಯಿಂದ ಬರಲ್ಲ. ಯಾಕೆ ಅಂತ ಕೇಳ್ಬೋದಾ? ನಮ್ಮ ಸಂಗೀತ ಗುರುಗಳು ಪ್ರವಾಸಕ್ಕೆ ಹೋಗಿದ್ರು. ಹಾಗಾಗಿ ನಮ್ಮ ಸಂಗೀತ ಶಾಲೆ ಕೂಡ ಬಾಗಿಲು ಹಾಕಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಅಭ್ಯಾಸಕ್ಕೆ ಬರ್ತಾ ಇದ್ದೆ. ಇವತ್ತು ನಮ್ಮ ಸಂಗೀತ ಗುರುಗಳು ವಾಪಸ್ ಬರ್ತಾ ಇದ್ದಾರೆ. ನಾಳೆಯಿಂದ ನನ್ನ ಅಭ್ಯಾಸ ಶಾಲೆಯಲ್ಲೇ. ಇವರು ಇವತ್ತು ಬಿಟ್ಟರೆ ನಾಳೆಯಿಂದ ಸಿಗಲ್ಲ. ಈಗಲೇ ಹೇಳ್ಕೋಬೇಕು. ಹೇಳ್ಕೊಳ್ಳ ಬೇಡವಾ? ಹೇಳು. ಎಷ್ಟು ಟೂ ವೇ ಲವ್ಗಳು ಬಾಯಿ ಬಿಟ್ಟು ಮಾತಾಡ್ದೇ ಫೇಲ್ಯೂರ್ ಆಗಿದ್ದಾವೆ. ಹೇಳು. ಸಹನಾ ಅವರೇ, ನಿಮ್ಮ ಹತ್ರ 2 ನಿಮಿಷ ಸಮಯ ಇದ್ದರೆ ನನ್ನ ಮನಸ್ಸಿನ ಕೆಲವು ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂದ್ಕೊಂಡಿದ್ದೀನಿ. ನೀವು ಹೇಳು ಅಂದರೆ ಮಾತ್ರ. ಹೇಳಿ ಸಂಜು ಅವರೇ. ಸಾಮಾನ್ಯವಾಗಿ ಹುಡುಗಿರಿಗೆ ತಾವು ಮದುವೆ ಆಗೋ ಹುಡುಗನಲ್ಲಿ ರಾಮನ ಗುಣಗಳಿರಬೇಕು ಅಂತ ಆಸೆ ಇರುತ್ತೆ. ಹಾಗೆ ಹುಡುಗರಿಗೂ ಕೂಡ ತಾವು ಕೈ ಹಿಡಿಯೋ ಹುಡುಗಿಯಲ್ಲಿ ಸೀತೆಯ ಗುಣಗಳಿರಬೇಕು ಅಂತ ಆಸೆ ಇರುತ್ತೆ. ಆದರೆ ನನಗೆ ನನ್ನ ಬಾಳ ಸಂಗಾತಿಯಾಗಿ ಬರೋಳು ಸೀತೆಯ ಗುಣಗಳನ್ನ ಹೊಂದಿದ್ರೆ ಸಾಲದು, ಅವಳು ನನ್ನ ಕಣ್ಣಿಗೆ ನನ್ನ ಪಾಲಿನ ಸೀತೆ ಥರನೇ ಕಾಣಿಸ್ಬೇಕು. ಈ ಒಂದು ಸುಂದರವಾದ ಹಸಿರಿನ ಮಧ್ಯೆ ನಮ್ಮ ಸಂಸ್ಕೃತಿನ ಬಿಂಬಿಸುವಂಥ ಈ ಬಟ್ಟೆ ಹಾಕ್ಕೊಂಡು, ಕಿಂಚಿತ್ತೂ ಕಲ್ಮಶ ಇಲ್ದಿರೋ ಆ ನಿಮ್ಮ ಮುಖ, ಎಂಥೋರ ಕೋಪವನ್ನು ಕರಗಿಸುವಂಥ ಆ ನಿಮ್ಮ ಮುಗ್ಧ ನಗು, ಬಾಯಲ್ಲಿ ಶುಶ್ರಾವ್ಯವಾಗಿ ನನ್ನ ರಾಮನನ್ನು ಹೊಗಳುವಂಥ ಆ ನಿಮ್ಮ ಹಾಡನ್ನು ಕೇಳಿದ ಮೇಲೆ ರಾಮನಿಗೋಸ್ಕರ ಕಾಯ್ತಾ ಅಶೋಕವನದಲ್ಲಿ ಕೂತಿದ್ದ ಸೀತೆ ಥರನೇ ಕಾಣಿಸಿದ್ರಿ. ಆ ಕ್ಷಣ ಅನ್ನಿಸ್ತು ನೀವು ನನಗೋಸ್ಕರನೇ ಹುಟ್ಟಿದಿರೇನೋ ಅಂತ. ಈಗಲೂ ಸಹ ನನ್ನ ಮನಸ್ಸು ನಿಮ್ಮನ್ನ ನನ್ನ ಬಾಳ ಸಂಗಾತಿ ಅಂತಾನೆ ಅಂದುಕೋತಾ ಇದೆ. ಕ್ಷಮಿಸಿ, ಇದನ್ನ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಲಿಕ್ಕೆ ಹೇಳಲಿಲ್ಲ. ನನ್ನ ಮನಸ್ಸಲ್ಲಿದ್ದ ಭಾವನೆಗಳನ್ನ ಹೇಳ್ಕೊಂಡೆ. ಬಲವಂತ ಕೂಡ ಇಲ್ಲ, ನೀವು ಒಪ್ಕೋಬೇಕು ಅನ್ನೋದು. ನನಗನ್ಸಿದ್ದನ್ನು ಹೇಳಿದೆ. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಹೇಳಿದ್ರಲ್ಲ, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ರಾಮನ ಗುಣ ಇರೋರು ಇಷ್ಟ ಆಗ್ತಾರೆ ಅಂತ. ಹಾಗೆ ನನಗೂ ಅಷ್ಟೇ. ನಿಮ್ಮ ಹಾಗೆ ರಾಮನ ಗುಣಗಳಿದ್ದರೆ ಅಷ್ಟೇ ಸಾಲದು, ಸಾಕ್ಷಾತ್ ರಾಮನ್ ಥರನೇ ಕಾಣಿಸ್ಬೇಕು.
ಸುಂದರವಾದ ಹಚ್ಚ ಹಸಿರ ಮಧ್ಯದಲ್ಲಿ ಕಣ್ಣಲ್ಲಿ ಉಕ್ಕಿ ಹರಿಯುತ್ತಿರೋ ರಾಮಭಕ್ತಿ, ಹಣೆಯಲ್ಲಿ ಕಿರುನಾಮ, ಬಾಯಲ್ಲಿ ರಾಮನಾಮ, ಕೈಯಲ್ಲಿ ಪವಿತ್ರವಾದ ರಾಮಾಯಣ ಪುಸ್ತಕವನ್ನು ಹಿಡ್ಕೊಂಡು ನೀವು ಓದ್ತಾ ಇರೋದನ್ನು ನೋಡಿದರೆ ಸೀತೆನ ಹುಡುಕೊಂಡು ಕಾಡಿಗೆ ಬಂದಿರೋ ರಾಮಂತರನೇ ಕಾಣಿಸಿದ್ರಿ. ನಾನು ನಿಮ್ಮನ್ನು ದಿನ ಗಮನಿಸ್ತಾ ಇದ್ದೆ. ಪುಸ್ತಕವನ್ನು ಓದಬೇಕಾದ್ರೆ ಎಷ್ಟೇ ಸುಂದರವಾದ ಹುಡುಗಿರು ನಿಮ್ಮ ಕಣ್ಣೆದ್ರಿಗೆ ಹೋದರೂ ಕೂಡ ನೀವು ಯಾರನ್ನೂ ಸಹ ಕಣ್ಣೆತ್ತು ನೋಡ್ತಿರ್ಲಿಲ್ಲ. ಆದರೆ ನಾನು ನಿಮ್ಮನ್ನು ನೋಡ್ತಾ ಇದ್ದೆ. ರಾಮನು ಅಷ್ಟೇ, ಸೀತೆನ ಬಿಟ್ಟು ಯಾರನ್ನೂ ಸಹ ಕಣ್ಣೆತ್ತು ನೋಡ್ತಿರ್ಲಿಲ್ಲ. ಹಾಗಾದರೆ ನಿಮಗೆ ನೀವು ನನಗೋಸ್ಕರನೇ ಹುಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ. ಓಹೋ, ಕಲಿಯುಗದ ರಾಮಸೀತೆಯರ ಮಿಲನ. ಅಲ್ಲ ಮೇಡಮ್, ಇದರಲ್ಲಿ ಏನು ಸ್ಪೆಷಲ್ ಇದೆ? ನೋಡಿದ್ರು, ನಕ್ಕರು, ಕ್ರಶ್ ಆಯಿತು, ಪ್ರಪೋಸ್ ಮಾಡಿದರು. ನಮ್ಮದು ಇದೇ ಆಗಿದ್ದು. ಇವಾಗ ನೀವೇನು ಹೇಳ್ತೀರಾ ಅಂತ ಗೊತ್ತು. ನಾರ್ಮಲ್, ಎಲ್ಲರೂ ಥರ ಬ್ರೇಕಪ್ ಆಗಿರುತ್ತೆ. ಆ ರೀತಿ ಆಗಿದ್ದಿದ್ರೆ ನಾನು ಆ ಕತೆ ನಿಮ್ಮೊಂದು ಹೇಳ್ತಾನೆ ಇರಲಿಲ್ಲ. ಯಾವ ಕ್ಷಣ ಅವರಿಬ್ಬರು ಪ್ರಪೋಸ್ ಮಾಡಿದ್ರೋ ಅವಾಗಿಂದ ಅವನಿಗೆ ಅವಳೇ ಪ್ರಪಂಚ, ಅವಳಿಗೆ ಅವನೇ ಪ್ರಪಂಚ. ದಿನ ಕಳೆದು ಹೋದಾಗೆ ಅವ್ರ ಪ್ರೀತಿ ಡಬಲ್ ಆಗ್ತಾಯಿತ್ತೆ ಹೊರತು ಕಡಿಮೆ ಆಗಲಿಲ್ಲ. ಹೀಗೆ ಅವ್ರ ಪ್ರೀತಿ ಪಯಣ ಸಾಕ್ತಾ ಸಾಕ್ತಾ 1 ವರ್ಷ ಕಳೀತು. ಸಹನಾ ಅವರೇ, ತುಂಬ ಹೊತ್ತಾಯ್ತಾ ಬಂದು? ಇಲ್ಲ, ಹಾಗೇನಿಲ್ಲ. ನೀವು ತಿಂಡಿ ತಿಂದ್ರಾ? ಇನ್ನೂ ಇಲ್ಲ, ಇವಾಗ ತಿನ್ನಬೇಕು. ಟೈಮ್ 11 ಗಂಟೆ ಆಗಿದೆ, ಇನ್ನೂ ತಿಂದಿಲ್ವಾ? ಹೊತ್ತಿಗೆ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ನಿಮ್ಮ ಆರೋಗ್ಯದ ಗತಿ ಅನ್ನಬೇಕು. ಇದನ್ನು ನಾನು ನಿಮಗೆ ಯಾವಾಗಲೂ ಹೇಳ್ತಾನೆ ಇರಬೇಕಾ? ಒಂದಿನೂ ಕೇಳಿಲ್ಲ ಇವಳು ನನಗೆ ತಿಂಡಿ ಆಯ್ತಾ ಅಂತ. ಯಾವಾಗಲೂ ನೀವು ತಿಂದ್ರಾ, ನೀವು ತಿನ್ನಿ, ನೀವು ಚೆನ್ನಾಗಿರಿ ಅಂತ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ನೀವು ತಿಂದ್ರಾ? ಇನ್ನೂ ಇಲ್ಲ. ನೋಡಿದ್ರಾ? ನಾನು ಯಾಕೆ ತಿಂದಿಲ್ಲ ಅಂದರೆ ಇವತ್ತಿನ ದಿನ ಮಾಮೂಲಿ ದಿನ ಅಲ್ಲ. ನನಗೊತ್ತು, ಇವತ್ತು ನೀವು ನನ್ನ ಬಾಳಿಗೆ ಬಂದ ದಿನ. ನಾನು ಅದಕ್ಕೆ ಇನ್ನೂ ತಿಂಡಿ ತಿಂದಿಲ್ಲ. ಹೇಳಿ, ಇವತ್ತಿನ ದಿನ ನೀವು ಎಲ್ಲೆಲ್ಲಿ ಹೇಳ್ತಿರೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಹೋಗೋಣ? ನಾನು ನಿಮಗೊಂದು ಮಾತು ಹೇಳಲಾ? ನೀವು ಬೇಜಾರಾಗಲ್ಲ ಅಂದರೆ ಹೇಳಿ ಸಹನಾ ಅವರೇ. ನಾವಿವತ್ತು ಖರ್ಚು ಮಾಡಬೇಕು ಅಂತ ಇರೋ ಹಣನ ಯಾವುದಾದ್ರೂ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಕ್ಕೆ ಕೊಡೋಣವಾ? ನೀವು ಹೇಳ್ದಾಗೆ ಮಾಡೋಣ. ಸಂಜೆ ಅವರೇ, ಕಣ್ಣು ಮುಚ್ಚಿ. ಯಾಕೆ? ಮುಚ್ಚಿ ಹೇಳ್ತೀನಿ. ಏ ಸಹನಾ ಅವರೇ, ಏನು ಮಾಡ್ತಾ ಇದ್ದೀರಾ ನೀವು? ಹೀಗೆಲ್ಲ ಮಾಡಬಾರ್ದು, ಇದು ತಪ್ಪಾಗುತ್ತೆ. ಕಾಲಿಗೆ ಬಿದ್ಲಾ? ನೋಡೆ, ನೋಡು. ನನ್ನ ಭವಿಷ್ಯದ ಬಾಳಿಗೆ ಬಣ್ಣಗಳನ್ನ ತುಂಬೋರು ನೀವು. ನಿಮ್ಮ ಕಾಲಿಗೆ ಬೀಳೋದು ತಪ್ಪಲ್ಲ ಅನ್ನಿಸ್ತು. ಇದು ತಪ್ಪು. ಒಂದು ಜೀವನದಲ್ಲಿ ಗಂಡು ಹೆಣ್ಣು ಇಬ್ಬರು ಸಮಾನರೇ. ನಿಮ್ಮ ಭವಿಷ್ಯದ ಬಾಳಿಗೆ ಬಣ್ಣಗಳನ್ನ ತುಂಬೋನು ನಾನಾಗಿದ್ರೆ ನನ್ನ ಭವಿಷ್ಯನೇ ನೀವು. ನನ್ನ ಕಾಲಿಗೆ ಬಿದ್ರಲ್ವಾ? ಬನ್ನಿ. ಎಲ್ಲಿಗೆ? ಬನ್ನಿ, ಹೇಳ್ತೀನಿ. ಕೂತ್ಕೊಳ್ಳಿ. ಯಾಕೆ? ಕೂತ್ಕೊಳ್ಳಿ, ಹೇಳ್ತೀನಿ. ಕಣ್ಮುಚ್ಚಿ. ಯಾಕೆ ಸಂಜು? ಕಣ್ಮುಚ್ಚಿ. ಏ ಸಂಜು ಅವ್ರೆ, ಏನ್ ಮಾಡ್ತಿದ್ದೀರಾ? ಕಾಲ್ ಬಿಡಿ. ನನ್ ಮೇಲಾಣೆ, ಸುಮ್ನಿರಿ. ನೋಡು, ನೋಡ್. ಶ್ರೀರಾಮ ನಿನ್ನವನೇ, ಅವನದೆಯೇ ನಿನ್ನ ಮನೆ, ಜೊತೆಯಿರೆ ನೀಯವಗೆ ಕಾನನ ನಿಮ್ ಎದೆ ಬಡ್ತ ಯಾಕೆ ಜೋರಾಗಿ ಕೇಳಿಸ್ತಾ ಇದೆ? ನೀವು ನನ್ನ ಜೊತೆ ಇದ್ರೆ ಅದ್ರ ಪರಿಸ್ಥಿತಿ ಹಾಗೆ. ಇದಕ್ಕೆ ಪರಿಹಾರ? ಮದುವೆ. ಏನು, ಮದುವೆನಾ? ಮದುವೆ ಆದ್ರಾ? ಅಲ್ಲ ಮೇಡಮ್, ಸಂಜು ಇನ್ನೂ ಲೈಫಲ್ಲಿ ಸೆಟಲೇ ಆಗಿಲ್ಲ. ಹಾಗಾಗಿದ್ರೆ ನಾನು ಇವನ್ನ ರಾಕೇಶನ್ನೇ ಮದುವೆ ಆಗ್ಬೋದಿತ್ತಲ್ಲ. ಇದೇ ನಿನಗೂ ಸಹನಾಗೂ ಇರೋ ವ್ಯತ್ಯಾಸ. ನೀನು ಮದುವೆ ಆಗೋ ಹುಡುಗ ಲೈಫಲ್ಲಿ ಸೆಟ್ಲ್ ಆಗಿರಬೇಕು ಅಂತ ಇಷ್ಟಪಡ್ತೀಯ, ಆದರೆ ಸಹನ ತಾನು ಪ್ರೀತಿಸಿರೋ ಹುಡುಗ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಇಷ್ಟಪಡ್ತಾಳೆ.
ಸಂಜು ಅವರೇ, ನಾನು ನಿಮ್ಮ ಹತ್ರ ಕೆಲವು ಮಾತುಗಳನ್ನ ಹೇಳಬೇಕು. ಹೇಳಿ ಸಹನಾ ಅವರೇ. ನೀವು ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಬರೋದ್ರಲ್ಲಿದೆ. ಅದೇ ಪ್ಲ್ಯಾನಲ್ಲಿದ್ದೀನಿ. ನನ್ನ ಸಂಜು 5,000 10,000ಕ್ಕೆಲ್ಲ ಇನ್ನೊಬ್ಬರ ಮುಂದೆ ಕೈ ಕಟ್ಕೊಂಡು ನಿಲ್ಲೋದು ನನಗಿಷ್ಟ ಇಲ್ಲ. ಮತ್ತೇನು ಮಾಡು ಅಂತೀರಿ ನನ್ನ? ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು. ಸಹನಾ ಅವರೇ? ಹೌದು ಸಂಜು ಅವರೇ, ಯಾವುದೂ ಅಸಾಧ್ಯ ಅಲ್ಲ. ಹುಬ್ಳಿಯಲ್ಲಿ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಹೊಸ ದಾಖಲಾತಿಗಳು ಶುರು ಆಗಿದೆ. ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಅಲ್ಲೇ ಇರೋದು. ನೀವು ಹೋಗ್ತೀರಾ? ಸಹನಾ ಅವರೇ, ಹೀಗೆ ದಿಢೀರಂತ ಹೇಳಿದರೆ ಹೇಗೆ? ಹೌದು ಸಂಜು ಅವರೇ, ಒಳ್ಳೆ ಕೆಲಸಕ್ಕೆ ಕಾಯಬಾರ್ದು. ನೀವು ಅಲ್ಲಿ ಹೋಗ್ತೀರಿ, ಚೆನ್ನಾಗಿ ಓದ್ತೀರಿ ಅಂತ ಮನ್ಸು ಮಾಡಿ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. 1 ನಿಮಿಷ ಇರಿ. ನೋಡಿ, ಪುಸ್ತಕಗಳು ನಿಮ್ಮ ಅಭ್ಯಾಸಕ್ಕೆ ತುಂಬ ಸಹಾಯ ಮಾಡುತ್ತೆ. ತುಂಬ ಕಷ್ಟಪಟ್ಟು 10 ಅಂಗಡಿ ಸುತ್ತಿ ಈ ಪುಸ್ತಕಗಳನ್ನ ತಂದಿದ್ದೀನಿ. ಹುಬ್ಳಿಯಲ್ಲಿ ನೀವು ಉಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ಚಿಕ್ಕಪ್ಪನ ಮಕ್ಕಳು ನೋಡ್ಕೋತಾರೆ. ದುಡ್ಡಿನ ಸಹ ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ದಯವಿಟ್ಟು ಮನ್ಸು ಮಾಡಿ ಸಂಜು ಅವರೇ, ನೀವು ಶ್ರದ್ಧೆಯಿಂದ ಓದಿ ಗೆದ್ರೆ ಭವಿಷ್ಯದಲ್ಲಿ ನಾವು ಸುಖವಾಗಿರ್ಬೋದು. ಇವತ್ತು ಸಂಜೆನೆ ಹೊರಡ್ತೀನಿ ಸಹನಾ ಅವರೇ. ಸಹನನ್ ಮಾತುಗಳನ್ನು ಕೇಳಿ ಸಂಜು ಹುಬ್ಳಿಗೆ ಹೋಗಿ ಅವ್ರ ಚಿಕ್ಕಪ್ಪನ ಮನೆಯಲ್ಲಿ ಸ್ಟೇ ಆದ. ಸಹನಾ ಅವರು ಆನ್ಲೈನ್ ಇದ್ದಾರೆ? ಶುಭೋದಯ ಸಹನಾ ಅವರೇ. ಏನಿವು? ಈ ಸಿಲೆಬಸ್ನ ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಅಷ್ಟೊಂದು ರಿಸ್ಟ್ರಿಕ್ಷನ್ಸಾ? ಹಲೋ ಹಲೋ ಸಹನಾ ಅವರೇ? ಹಾಂ ಸಂಜು ಅವರೇ, ಹೇಳಿ ಸಂಜು ಅವರೇ. ಏನಿಲ್ಲ ಸಹನಾ ಅವರೇ, ಸ್ಟಡಿ ಮಟೀರಿಯಲ್ಸ್ ಪರ್ಚೇಸ್ ಮಾಡಬೇಕಿತ್ತು. ಅದಕ್ಕೆ ಅವರು 10,000 ರೂಪಾಯಿ ದುಡ್ಡಾಗುತ್ತೆ ಅಂತ ಹೇಳಿದರು. ಹಾಗಾ, ಸರಿ 1 ನಿಮಿಷ ಇರಿ. ಹಲೋ 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 ಸಹನಾ ಅವರೇ? ಹಲೋ ಹಲೋ, ಹಾಕಿದ್ದೀನಿ ನೋಡಿ. ಅಯ್ಯೋ, ನೀವೇನಕ್ಕೆ ಮಾಡಕ್ಕೆ ಹೋದ್ರಿ ಸಹನಾ ಅವರೇ? ಮನೇಲಿ ಅಪ್ಪಾಜಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರ ಮನೆಗೆ ಹೋಗ್ಬಿಟ್ಟು ಫೋನ್ ಕೊಡಿ, ಅವ್ರ ಹತ್ರ ದುಡ್ಡು ಕೇಳ್ತೀನಿ ಅಂತ ಹೇಳಕ್ಕೆ ಫೋನ್ ಮಾಡಿದೆ. ಅಯ್ಯೋ ಪರವಾಗಿಲ್ಲ, ನಾನು ಯಾರಿಗೆ ತಾನೇ ಹಾಕ್ತೀನಿ, ನಿಮಗೆ ಬಿಟ್ರೆ. ಸರಿ, ಸ್ಟಡೀಸ್ ಕಡೆ ಗಮನ ಕೊಡಿ. ನಾನು ಮತ್ತೆ ಫೋನ್ ಮಾಡ್ತೀನಿ. ಸರಿ ಸಹನಾ ಅವರೇ, ಆಯಿತು ಸಹನಾ ಅವರೇ, ಓಕೆ ಬಾಯ್. ಹೇ, ಅಷ್ಟಕ್ಕೂ ಅವ್ನು ಚಾರ್ಟೆಡ್ ಅಕೌಂಟೆಂಟ್ ಆದ್ನಾ? ಅವಳು ಅವ್ನಿಗೆ ಏನೇನು ಬೇಕೋ ಎಲ್ಲ A to Z ಪ್ರೊವೈಡ್ ಮಾಡಿ ಸಪೋರ್ಟ್ ಮಾಡಬೇಕಾದ್ರೆ ಆಗದೆ ಇರ್ತಾನಾ? ಶ್ರದ್ಧೆಯಿಂದ ಓದಿ ಓದಿ ಎಕ್ಸಾಮಲ್ಲಿ ಪಾಸು ಆದ, ಚಾರ್ಟೆಡ್ ಅಕೌಂಟೆಂಟು ಆದ, ಸಹನನ್ನ ಮದ್ವೆನೂ ಆದ. ಚಾರ್ಟೆಡ್ ಅಕೌಂಟೆಂಟ್ ಸಾಹೇಬ್ರೆ, ಟೈಮ್ ಆಯಿತು. ಬಂದೆ. ಐ ವಿಲ್ ಕಾಲ್ ಯು ಅಗೇನ್. ಮೇಡಮ್, ರಿಯಲಿ ಅನ್ಬಿಲೀವೇಬಲ್. ಇವತ್ತಿನ ದಿನದಲ್ಲೂ ಇಂಥ ಜೋಡಿ ಇದ್ದಾರಾ? ರಿಯಲಿ ಅವ್ರ ಇನ್ಸ್ಪಿರೇಷನ್. ಮೇಡಮ್, ಈಗ ಅವರು ಎಲ್ಲಿದ್ದಾರೆ? ನಾವೀಗ ಅವ್ರನ್ನ ನೋಡ್ಬೋದಾ? ಪ್ರೀತಿಸಿ ಸ್ವಲ್ಪ ದಿವಸದಲ್ಲೇ ಬ್ರೇಕಪ್ ಆಗೋ ನಿಮ್ಮಂಥ ಜೋಡಿಗಳು ನಾನು ಹೇಳೋ ಮಾತನ್ನು ಕೇಳಲೇಬೇಕು. ಈಗಲೂ ಕೂಡ ಮೊದಲು ಹೇಗಿದ್ದರೋ ಹಾಗೆ ಜೊತೆಯಾಗಿ ಇಲ್ಲಿಗೆ ಬರ್ತಾರೆ. ಅವ್ರು ಸುಂದರವಾದ ಕ್ಷಣಗಳನ್ನು ಕಳೀತಾರೆ. ಆಗೋ ಬಂದರು. ಹಾಯ್ ಸಾಯ್ನಾ ಮೇಡಮ್, ನಾನು ನಿನ್ನ ದೊಡ್ಡ ಅಭಿಮಾನಿ ಮೇಡಮ್. ನಿಮ್ಮ ವಾಯ್ಸ್ ನಂಗೆ ತುಂಬ ಇಷ್ಟ ಮೇಡಮ್. ಒಂದು Thank ಸೆಲ್ಫಿ you. ಮೇಡಮ್, ಪ್ಲೀಸ್ ಮ್ಯಾಮ್. ದಯವಿಟ್ಟು ಒಂದು ಸೆಲ್ಫಿ ಕೊಡ್ತೀರಾ? ಮೇಡಮ್, ನಾನು ನಿಮ್ಮ ಫಾಲೋವರ್ ಮೇಡಮ್. ಥ್ಯಾಂಕ್ ಯು. ಒಂದು ಸೆಲ್ಫಿ ಮೇಡಮ್. ಆಫ್ ಕೋರ್ಸ್. ಮೇಡಮ್, ನಾನು ನಿಮ್ಮ ದೊಡ್ಡ ಅಭಿಮಾನಿ ಮೇಡಮ್. ಗ್ರೇಟ್ Thank ವಾಯ್ಸ್ you. ಮೇಡಮ್. ಒಂದು ಸೆಲ್ಫಿ. ಥ್ಯಾಂಕ್ ಯು ಸೋ ಮಚ್.
ಅದೇನು ಮೇಡಮ್ ಅವ್ರು ಸೆಲ್ಫಿ ಎಲ್ಲ ತಗೊಳ್ತಿದ್ದಾರೆ? ನೀನು ಬೆಳಗ್ಗೆ ಒಂದು ಹಾಡನ್ನು ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದೆ. ವಾ, ಏನು ವಾಯ್ಸ್! ಆ ಹಾಡನ್ನು ಹಾಡಿದ್ದು ಸಹನಾ ಸಂಜೀವ್ ಕುಮಾರ್. ಇವರಾ? ನಿನ್ನ ಹಾಗೆ ಅವರೆಲ್ಲರೂ ಅವಳ ಫ್ಯಾನ್ಸ್. ಮೇಡಮ್ ಹೇಗೆ ಸಾಧ್ಯ ಮೇಡಮ್ ಇದು? ಸಹನಾ ಅವರೇ. ಹಾಂ ಸಂಜು ಅವರೇ. ನನ್ನ ಕೆಲವು ಮಾತುಗಳನ್ನ ನಿಮ್ಮ ಹತ್ರ ಹೇಳೋದು ಬಾಕಿ ಇದೆ. ಏನು ಮಾತುಗಳು? ಅಂತೂ ಛಲ ಬಿಡದೆ ನನ್ನ ಜೀವನನ ಒಂದು ದಡ ಸೇರಿಸ್ಬಿಟ್ರಿ. ದಡ ಸೇರಿಸ್ತಾ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನಡು ನೀರಿನಲ್ಲೇ ಕೈ ಬಿಟ್ಬಿಟ್ರಿ. ಏನು ಹೇಳಕ್ಕೆ ಹೊರಟಿದ್ದೀರಾ? ಏನಂದರೆ, ನೀವು ನನಗೆ ಪರಿಚಯ ಆಗಿದ್ದೆ ಅವಾಗ ಸಂಗೀತಾಭ್ಯಾಸ ಮಾಡಬೇಕಾದ್ರೆ. ಇಷ್ಟಕ್ಕೂ ನೀವು ಸಂಗೀತಾಭ್ಯಾಸ ಮಾಡ್ತಿದ್ದೇನಕ್ಕೆ? ಒಂದು ಒಳ್ಳೆ ಹಿನ್ನೆಲೆ ಗಾಯಕಿ ಆಗಬೇಕು ಅಂತ. ಏನಾಯ್ತಾ ಕನಸು? ನಿಮ್ಗೆ ಗೊತ್ತಾ ಸಹನಾ ಅವರೇ, ನೀವು ನನ್ನ CA ಮಾಡಿದ ಮೇಲಿಂದ ದುಡ್ಡಿರೋಂಥವ್ರು, ದೊಡ್ಡ ದೊಡ್ಡ ಮನುಷ್ಯರು, ಬಿಸ್ನೆಸ್ ಮ್ಯಾನ್ಗಳು, ಇನ್ಫ್ಯಾಕ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ಗಳು ಪರಿಚಯ ಆಗಿದ್ದಾರೆ. ನೀವು ಒಂದು ಸಾರಿ ಹೂವನ್ನಿ, ನೀವು ಮನಸ್ಸು ಮಾಡಿ ನಿಮ್ಮನ್ನ ಒಂದು ಒಳ್ಳೆ ಪ್ಲೇಬ್ಯಾಕ್ ಸಿಂಗರನ್ನಾಗಿ ಮಾಡೋ ಜವಾಬ್ದಾರಿ ನಂದು. ಅಷ್ಟೇ, ಅವಳು ಮನಸ್ಸು ಮಾಡಿದ್ದು ಅದ್ರ ಪ್ರತಿಫಲ. ಸಹನಾ ಸಂಜುನ್ ಬದುಕನ್ನ ಬಂಗಾರ ಮಾಡಿದ್ಲು. ಅದೇ ಬಂಗಾರನ ಸಂಜು ಸುಂದರವಾದ ಆಭರಣ ಮಾಡಿ ಅವಳಿಗೊಳಗೆ ತೊಡಸ್ದ. ಬನ್ನಿ ಪರಿಚಯ ಮಾಡಿಸ್ತೀನಿ. ಮತ್ತೆ ಸಹನಾ ಅವರೇ, ಮುಗೀತಾ? ಸಂಜು. ಬನ್ನಿ ಅಕ್ಕ. ಸಂಜು, ಸಹನಾ ಹೇಗಿದ್ದೀರಾ? ಹಾಂ ಅಕ್ಕ, ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಮದುವೆ ಆಗಿ ಇಷ್ಟು ದಿನ ಆಯಿತು, ಏನು ವಿಶೇಷ ಇಲ್ವಾ? ಹಾಗೇನಿಲ್ಲ ಅಕ್ಕ. ಮೇಡಮ್, ನಮ್ಮ ದೊಡ್ಡ ಫಾಲೋವರ್ ಮೇಡಮ್, ಒಂದು ಸೆಲ್ಫಿ ಪ್ಲೀಸ್. ಥ್ಯಾಂಕ್ ಯು. ಸಂಜು, ಇವರು ರಾಕೇಶ್ ಮತ್ತೆ ಅಂಜು ಅಂತ. ಇಲ್ಲಿವರೆಗೂ ಇವ್ರಿಗೆ ನಿಮ್ಮ ಕತೆನೇ ಹೇಳ್ತಾ ಇದ್ದೆ. ನಮ್ಮ ಕತೆನಾ? ಏನಕ್ಕಕ್ಕ? ಇವರಿಬ್ರು ಬ್ರೇಕಪ್ ಮಾಡ್ಕೊಳ್ತಾ ಇದ್ರು. ಯಾಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ನೂರಾರು ಕಾರಣಗಳನ್ನ ಕೊಡ್ತಾ ಇದ್ರು. ಹೀಗೆ ಮಾಡಬಾರ್ದು, ಇದು ನಿಜವಾದ ಪ್ರೀತಿ ಆಗಲ್ಲ ಅಂತ ಹೇಳೋದಕ್ಕೆ ಈ ಹುಡುಗಿ ನಿಜವಾದ ಪ್ರೀತಿನೇ ಇಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಿಮ್ಮ ಕತೆ ಹೇಳ್ತಾ ಇದ್ದೆ. ನೋಡಿ, ಆಗಲೇ ನಿಮ್ಗೊಂದು ಮಾತು ಹೇಳಿದೆ, ನಿಮ್ಮ ವಯಸ್ಸಿನ ತಮ್ಮ ತಂಗಿರಿದ್ದಾರೆ ಅಂತ. ತಮ್ಮ ತಂಗಿ ಅಂದ್ಕೊಂಡೆ ಒಂದು ಮಾತು ಹೇಳ್ತೀನಿ. ಪ್ರೀತಿನ ಉಳಿಸ್ಕೋತೀವಿ ಅನ್ನೋ ನಂಬಿಕೆ ಇದ್ರೆ ಟ್ರೂ ಲವ್ ಮಾಡಿ. ಸುಮ್ಮನೆ ಖಾಲಿ ಪಿಲ್ಲಿ ಲವ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಓಡಾಡಬೇಡಿ. ಬರ್ತೀನಿ. ಸಂಜು, ಸಹನಾ, ಬಾಯ್. ನೋಡಿ ರಾಕೇಶ್ ಅವರೇ, ಅಂಜು ಅವರೇ, ಪ್ರೀತಿನ ಕೊಲ್ಲೋದಕ್ಕೆ ನೂರಾರು ಕಾರಣಗಳು ಹುಟ್ಕೋತಾ ಹೋಗ್ತವೆ. ನಾವು ಆ ಕಾರಣಗಳನ್ನ ಕೊಂದಾಗ ಪ್ರೀತಿ ಗೆಲ್ಲುತ್ತೆ. ಅಕ್ಕ ಹೇಳಿದ್ರು ನೀವು ಬ್ರೇಕಪ್ ಮಾಡ್ಕೋತಾ ಇದ್ದೀರಿ ಅಂತ. ಬ್ರೇಕಪ್ ಮಾಡ್ಕೋತಿದ್ದೀರಿ ಅಂದರೆ ನಿಮಗೆ ಲವ್ ಬೋರ್ ಆಗಿದೆ ಅಂತ ಅರ್ಥ. ಬೋರ್ ಆಗಿದೆ ಅಂದರೆ ಅದು ಟ್ರೂ ಲವ್ ಅಲ್ಲ. ಬಿಕಾಸ್ ಟ್ರೂ ಲವ್ ಇಸ್ ನೆವರ್ ಬೋರಿಂಗ್. ನಿಜವಾದ ಪ್ರೀತಿ ನಿತ್ಯ ನೂತನ. ಅಕ್ಕ ಹೇಳಿದಾರಂದರೆ ಅದು ಸರಿಯಾಗಿರುತ್ತೆ. ನೋಡಿ, ಯೋಚನೆ ಮಾಡಿ. ಈ ಕ್ಷಣಕ್ಕೆ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೋ ಅದನ್ನು ಮಾತ್ರ ಮಾಡಿ. ಸಹನವರೇ, ಹೊರಡೋಣ. ಸಾರಿ ರಾಕೇಶ್. ಹೇ, ನಂದು ತಪ್ಪಿದೆ. ಐ ಆಮ್ ಆಲ್ಸೋ ಸಾರಿ. ಐ ಲವ್ ಯು ರಾಕೇಶ್. ಮೀ ಟು ಅಂಜು.